ಮಾತಾಡೋಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದೆ ಒಂದು ಹಾಡು ಹಾಡಿದ್ದೇನೆ. ಬಟ್ ಅದರಿಂದ 2 ಲೈನು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾರೆ. ಈ 2 ಲೈನು ನಿಮ್ಮಗಳಿಗೋಸ್ಕರ. ಓಕೆ ಓಕೆ ನೀ ನನ್ನ ಜೀವ ಜೀವ ಜೀವಗೋ ಈ ನಿನ್ನ ದೋಸ್ತಿಯೊಂದೆ ನನ್ನ ಸ್ಥಿತಿಯೋ. ಮನೆ ಹತ್ರ ನಿಮ್ಮೆಲ್ಲರಿಗೂ ಭೇಟಿ ಮಾಡೋಕ್ಕಾಗಿಲ್ಲ, ತಪ್ಪು ತಿಳ್ಕೊಂಬೇಡಿ. ಬಟ್ ಮಾತು ಕೊಟ್ಟಿದ್ದೆ, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಟ್ಟಿದ್ದೆ. ನಾನು ಈಗಲೂ ಮನೆ ಹತ್ರ ಕೇಳೋರು ಇದ್ದಾರೆ, ಕ್ಷಮಿಸಿ ನಾನು ಹೇಳಿದ್ದೆ ಮನೆ ಹತ್ರ ಇರೋಲ್ಲ ನಾನು, ಒಂದು ಶಬ್ದ ಬೇಡ. ಮೊದಲನೇ ಹುಟ್ಟು ಹಬ್ಬ ನಂದಿದ್ದು. ನನಗೆ ಬೆಳಗ್ಗೆ ಯಾವತ್ತು ನನ್ನ ಹುಟ್ಟುಹಬ್ಬ ದಿನ ನನ್ನ ತಾಯಿಗೆ ಕಾಲಿಗೆ ಬಿದ್ದು ದಿನ ಪ್ರಾರಂಭ ಮಾಡಿ ಅಭ್ಯಾಸ. ಆದರೆ ಈ ಸಲ ಆ ಆಶೀರ್ವಾದದ ಸ್ಥಾನದಲ್ಲಿ ತಾವಿದ್ದೀರಿ. ತಮ್ಮ ವಿಶೇಷೊಟ್ಟಿಗೆ ನನ್ನ ಹುಟ್ಟುಹಬ್ಬ ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕೆ 12 ಗಂಟೆಗೆ ನಿಮ್ಗಿನ ಬೆಟರ್ ಯಾರೊಟ್ಟಿಗೆ ಇರಲಿಲ್ಲ. ಇದಕ್ಕಿಂತ ಬೆಟರ್ ಗಿಫ್ಟ್ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊತ್ತಾದರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ, ಇಷ್ಟು ಪ್ರೀತಿ ತೋರಿಸೋದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ಈ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಮಿತ್ರರು, ಕುಟುಂಬದವರು, ಅಭಿಮಾನಿಗಳು, ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು, ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ಥರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಲೈವ್ ನೋಡ್ತಾ ಇದ್ರು ಮನೇಲಿ ಕೂತ್ಕೊಂಡು, ಇಲ್ಲ ನನ್ನ ಕಣ್ಣಾರೆ ನೋಡಬೇಕು ಅಂತ ಬಂದಿದ್ರು. ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ. ಇದಕ್ಕಿಂತ ದೊಡ್ಡ ದೃಶ್ಯ ಯಾವುದಾದ್ರು ಇದೆಯಾ ನಿಮಗೆ? 30 ವರ್ಷ ತಗೊಂಡಿದ್ದೀನಿ ಆಸ್ತಿ ಸಂಪಾದಿಸೋದಕ್ಕೆ. 30 ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂತ ಆಸ್ತಿ ಅಲ್ಲ ಇದು. ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ. ಆ ಪ್ರೀತಿ ನನಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ ಎಲ್ಲರೂ. ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾರೆ. ಈಗ ವಿಷಯಕ್ಕೆ ಬರ್ತೀನಿ. ಹಿಂದೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಕೊಟ್ಟಿದ್ದೆ. ಅವಾಗ ನಾನು ಹೇಳಿದ್ದೆ, ಇಷ್ಟು ಮೊದಲನೇ ಬಾರಿ ಮಾತು ಕೊಟ್ಟು ಹೇಳಿದೆ, ಇದು ನನ್ನ ಫ್ಯಾನ್ಸಿಗೆ, ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ. ಹೌದೋ ಏನೋ? ಈಗ ಹೇಳ್ತಾ ಇದ್ದೀನಿ, ಬರೀ ಈ ಸಲ ಮಾರ್ಕ್ ಕೊಡ್ತಾ ಇಲ್ಲ, ತಲೆ ಮೇಲೆ ಹೊಡೆದಾಗ ಕೊಡ್ತಾ ಇದ್ದೀನಿ. ಚಿತ್ರತಂಡ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಮೊದಲನೇ ಟೀಸರ್ಗೆ ತಾವು ಕೊಟ್ಟಿರೋ ಸಪೋರ್ಟಿಗೆ, ತಾವು ತೋರಿಸಿರೋ ಪ್ರೀತಿಗೆ ಥ್ಯಾಂಕ್ಸ್. ಈಗ ಈ 2 ನಿಮಿಷ ಏನ್ ಮಾಡೋದು ಹೇಳಿ? ಏನಪ್ಪ ನಮ್ಮ ಸರ್, ಈ 2 ಮಿನಿಟ್ಸ್ ಏನ್ ಮಾಡಬೇಕು? ಇನ್ನ 2 ಮಿನಿಟ್ಸ್ ಇದೆ. ರಾಜಗೌಡ ಡ್ಯಾನ್ಸ್ ಮಾಡ್ಸಲ್ವಾ? ಪ್ರದೀಪ್ ಅವ್ರ ಕೈ ಮಾಡಿಸಲ್ವಾ? ರಾಜೀವ್ ಅವ್ರ ಕೈ ಮಾಡಿಸಿಲ್ಲ, ಇವರಿಬ್ಬರು ಕೈ ಮಾಡಿಸಲ್ಲ. ನನ್ನ ಮಗಳು ಒಂದು ಹಲೋ ಹೇಳ್ಬೇಕಂತ ನಿಮಗೆ. ಮೊದಲನೇ ಬಾರಿ ನಮಸ್ಕಾರ ಹೇಳ್ತಿದ್ರಪ್ಪ, ನಮಸ್ಕಾರ ಹೇಳಿ. ಥ್ಯಾಂಕ್ ಯು.
ಸರ್ ಅಭಿಮಾನಿಗಳು ಇಡೀ ಕರ್ನಾಟಕದಿಂದ ಬಂದಿದ್ದಾರೆ. ಒನ್ ವಾಕ್ ಆಫ್ ಫೇಮ್ ಫಾರ್ ಆಲ್ ಆಫ್ ಅಸ್. ಎಲ್ಲರೂ ಮಾರ್ಕ್ ಪೋಸ್ಟರ್ಗಳನ್ನ ಎತ್ತಿಡಬೇಕು ಅಂತ ಕೇಳ್ಕೊತಾರೆ. ಕಿಚ್ಚ 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 ಕಿಚ್ಚ. ಎಲ್ಲರೂ ಒಂದಿಷ್ಟು ಏರ್ಪಾಡು ಮಾಡಿದ್ದಾರೆ, ಊಟ ಮಾಡಿದ್ದೀರಾ ಅನ್ಕೊಳ್ತೀನಿ. ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ಕೊತೀನಿ, ಮಾಡ್ತೀರಾ? ಆಕ್ಚುಲಿ ಒಂದಲ್ಲ ಎರಡು ರಿಕ್ವೆಸ್ಟ್ ಇದೆ, ಮಾಡ್ತೀರಾ? ಮೊದಲನೇ ರಿಕ್ವೆಸ್ಟ್, ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್. ಎಲ್ಲರೂ ಪ್ರೀತಿಯಿಂದ ಬರ್ತೀರಾ, ಆದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಬೇಡಿ, ನಿಮ್ಮ ಪ್ರೀತಿ ಸಾಕು ನನಗೆ. ಬಟ್ ಇಷ್ಟೊತ್ತಾದರೂ ಬಂದು ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಪ್ಲೀಸ್ ರೀಚ್ ಹೋಮ್ ಸೇಫ್ಲಿ. ಓಕೆ. ಎರಡನೇ ರಿಕ್ವೆಸ್ಟ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ತುಂಬ ಕೆಲಸ ಮಾಡಿದ್ರು. ಥ್ಯಾಂಕ್ ಯು. ಎರಡನೇ ರಿಕ್ವೆಸ್ಟ್ ಕೇಳ, ಸ್ವಲ್ಪ ಇಂಪಾರ್ಟೆಂಟ್ ನನಗಿದು. ಈ ರಿಕ್ವೆಸ್ಟ್ ಕೇಳ, ಇಲ್ವೋ? ಮಾಡ್ತೀರಾ? ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ. ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರ ಅಂತ ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ. ಹಾಗೆ ನಮ್ಮ ಫ್ಯಾನ್ ಪೇಜ್, ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ, ಯಾರಿಗೂ ಮಾಡಬೇಡಿ. ಅಕಸ್ಮಾತ್ ಒಂದಂತ ಹೇಳ್ತೀನಿ ಕೇಳಿ, ನೀ ಪ್ರೀತಿಸೋ ಈ ಕಿಚ್ಚ ಯಾವುದೇ ಅವಮಾನ ಬಂದ್ರೆ ತಡ್ಕೊಳ್ಳೋಕೆ ರೆಡಿ ಇದ್ದೀನಿ ನಾನು. ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ, ಹೊಗಳಿಕೆಯಿಂದ ನಾನು ಯಾವತ್ತೂ ಎದ್ದಿಲ್ಲ. ನಮ್ಮ ಸಿನಿಮಾ ಮಾತ್ರ ಮಾಸಿ, ಯಾವ ಪೇಜ್ಗೂ ತಲೆ ಬಾಗಬೇಡಿ, ಯಾವ ಅವಮಾನಕ್ಕೂ ತಲೆ ಬಾಗಬೇಡಿ. ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಲೇಬೇಕು ಅಂತ ಇದ್ರೆ ಒಂದೆರಡು ಒಳ್ಳೆ ಕೆಲಸ ಮಾಡಿ. ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತಿಳ್ಕೊಂಡಿದ್ದೀನ? ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಒಂದೊಂದು ಸತ್ಯ, ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು. ಒಳ್ಳೇದು ಮಾಡಿ. ಡೋಂಟ್ ರಿಯಾಕ್ಟ್ ಟು ಎನಿಥಿಂಗ್. ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ, ನೀವೇ ಕೆಡಿಸ್ಕೊತಾ ಇದ್ದೀರಾ. ಕೆಡಿಸ್ಕೋಬೇಡಿ. ಯು ಅಂಡರ್ಸ್ಟ್ಯಾಂಡ್? ಮಾತಿದು Thank you so much.